ಸಿದ್ದರಾಮಯ್ಯ ಬಂದ ಮೇಲೇ ಇವೆಲ್ಲ. ಈಗ ಗಣೇಶನ ಹಬ್ಬ ಮಸೀದಿ ಮುಂದೆ ಹೋಗಬಾರ್ದು, ಓಕೆ ಆಯಿತು, ಎಸ್ ನಾನು. ಅದೇ ಮುಸಲ್ಮಾನರ ಉರುಸು ಹೋಗ್ತಾರಲ್ಲ, ಅದು ಹಿಂದೂ ದೇವಾಲಯದ ಮುಂದೆ ಹೋಗಬಾರ್ದು. ಈಕ್ವಲ್ ಅಲ್ಲ ನಿಮ್ಮ ಪ್ರಕಾರ? ಕಾನೂನು ಇಬ್ಬರಿಗೂ ಕಾನೂನು ಆದರೆ ಕರೆಕ್ಟು. ಯಾಕೆ ಗಣೇಶನ ದೇವಸ್ಥಾನದ ಮುಂದೆನೇ ಹೋಯ್ತಲ್ಲ ಮನೆ ಮಂಡ್ಯದಲ್ಲಿ, ಮದ್ದೂರಲ್ಲಿ ಗಣೇಶನ ಪೆಂಡಾಲ್ ಮುಂದೆ, ಗಣೇಶ ಕೂತಿರ್ಸೋ ಪೆಂಡಾಲ್ ಮುಂದೆನೇ ಮೆರವಣಿಗೆ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಪಟಾಕಿ ಹೊಡ್ಕೊಂಡು ಹೋದರು. ನಿಮ್ಮ ಪ್ರಕಾರ ಮಸೀದಿ ಮುಂದೆ ಹೋಗಬಾರ್ದು ಅಂದರೆ ಗಣೇಶನ ಟೆಂಪಲ್ ಮುಂದೆ ಹೋಗಂಗಿಲ್ಲ. ಮಾಡ್ರಿ ಕಾನೂನು. ಇಲ್ಲಿ ಜೆ ಸಿ ರೋಡಲ್ಲಿ ಹೋಗ್ತಾರಪ್ಪ, ಒಂದು 5 ದೇವಸ್ಥಾನ ಇದೆ ಜೆ ಸಿ ರೋಡಲ್ಲಿ, ಯಾಕೆ ಹೋಗ್ತೀರಾ ನೀವು? ಇದು ಸಿದ್ದರಾಮಯ್ಯನವರ ಎಡೆಬೆಣಗಿತನ ಅನ್ನೋದು ಇದನ್ನೇ. ಇದರಿಂದನೇ ಇವತ್ತು ರಾಜ್ಯದಲ್ಲಿ ಒಂಥರ ಅಜಾಗರೂಕತೆ ಬಂದಿರೋವಂಥದ್ದು. ಕಾಂಗ್ರೆಸ್ ಬಗ್ಗೆ ವೋಟ್ಗೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಆಗ್ತಾ ಇದೆ. ಆ ದೃಷ್ಟಿಯಿಂದ ಈ ರೀತಿ ಧರ್ಮಗಳನ್ನು ಬೆಂಕಿ ಹಚ್ಚುವಂಥ ಕೆಲಸವನ್ನು, ಅವ್ರಿಗೆ ರಾಜ್ಯ ನೆಮ್ಮದಿಯಾಗಿರಬೇಕು ಅಂತ ಅನಿಸೋದೇ ಇಲ್ಲ ಸಿದ್ದರಾಮಯ್ಯನವ್ರಿಗೆ, ಕಾಂಗ್ರೆಸ್ ಅವ್ರಿಗೆ. ರಾಜ್ಯದಲ್ಲಿ ಅಶಾಂತಿ ಮೂಡಬೇಕು, ಧರ್ಮಗಳ ಬಗ್ಗೆ ಬೆಂಕಿ ಹಂಚೋದು ಇದು ಕಾಂಗ್ರೆಸ್ಸಿನ ಪಕ್ಕಾ ತಂತ್ರಗಾರಿಕೆ. ಯಾಕಂದರೆ ಇವರು ಬ್ರಿಟಿಷರ ಪಳವಳಿಕೆ, ಇವ್ರ ಪಾರ್ಟಿನ ಸ್ಥಾಪನೆ ಮಾಡಿದವರೇ ಬ್ರಿಟಿಷರು. ಅವ್ರದ್ದು ಒಡೆದು ಆಳುವಂಥ ನೀತಿ ಬ್ರಿಟಿಷರದು. ಸೇಮ್ ಪಾಲಿಸಿನ ಅವರು ನೆಹರು ಕೈಗೆ ಕೊಟ್ಬಿಟ್ಟೋದು. ಯಾಕಂದರೆ ನೆಹರುಗೂ ಬ್ರಿಟಿಷರಿಗೂ ಒಳ್ಳೆಯ ಸಂಬಂಧ, ಎಲ್ಲ ರೀತಿಯ ಒಳ್ಳೆಯ ಸಂಬಂಧಗಳಿತ್ತು. ಅರ್ಥ ಆಯ್ತಲ್ಲ, ಒಳ್ಳೆಯ ಸಂಬಂಧಗಳು. ಅದರಿಂದ ಅವರು ಏನು ಮಾಡಿದಾರೋ ಅದನ್ನು ಇವರು ಫಾಲೋ ಮಾಡ್ತಾರೆ. ಒಡೆದು ಆಳುವ ನೀತಿ, ಮುಸ್ಲಿಮರು ಮತ್ತು ಹಿಂದೂಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ.